ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸುವನಾಗಿದ್ದೇನೆ. ಬನ್ನಿ ದೇವರ ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆಗಳು 146 5ನೇ ವಚನ. ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಪ್ರಿಯರೇ, ಯಾರಿಗೆ ಯಾಕೋಬರ ದೇವರು ಸಹಾಯಕನಾಗಿದ್ದಾನೋ, ಯಾರು ಯಾಕೋಬ ದೇವರಾಗಿರೋ ಯೆಹೋವನನ್ನು ನಂಬಿರ್ತಾನೋ ಅವನು ಧನ್ಯನಂತೆ. ಪ್ರಿಯರೇ, ಹಾಗಾದ್ರೆ ಯಾಕೋಬರ ದೇವರು ನಿಮಗೆ ಸಹಾಯಕನಾಗಿದ್ದಾನ? ಹಾಗಾದ್ರೆ ನೀವು ನಿಜವಾದ ಧನ್ಯರು. ಪ್ರಿಯರೇ, ಯಾಕೋಬನ ದೇವರು ಯಾರಿಗೆ ಸಹಾಯಕನಾಗಿದ್ದಾನೋ ಅವರು ನಿಜವಾದ ಧನ್ಯರಂತೆ. ಹಾಗಾದ್ರೆ ಯಾಕೋಬನ ಜೀವಿತನ ನಾವು ನೋಡೋದಾದ್ರೆ ಪ್ರಿಯರೇ, ಆತನು ತನ್ನ ಜೀವಿತದಲ್ಲಿ ಎಷ್ಟೋ ಹೋರಾಟಗಳನ್ನ ಮಾಡುವಂತ ಸಂದರ್ಭ ಎದುರಾಯಿತು. ಅಂದ್ರೆ ಆತನ ಆತ್ಮಿಕವಾದಂತ ಹೋರಾಟಗಳನ್ನ ಮಾಡಬೇಕಾಯಿತು. ಅವರ ತಾತನ ಹಾಗೆ, ಆತನ ತಂದೆಯ ಹಾಗೆ ಆತ್ಮಿಕವಾದ ಆಶೀರ್ವಾದ ಹೊಂದುವುದಕ್ಕೆ ಆತನಿಗೆ ಈಸಿಯಾದ ಮಾರ್ಗ ಸಿಗಲಿಲ್ಲ ಪ್ರೇರೆ. ಆದರೆ ಯಾಕೋಬನು ನಿಜವಾಗಿ ಕೂಡ ಅವರ ತಂದೆ ತಾತನ ರೀತಿಯಲ್ಲಿ ಆಶೀರ್ವಾದ ಹೊಂದಬೇಕಾದ್ರೆ ಆತನು ದೇವರೊಟ್ಟಿಗೆ ಹೋರಾಡುವಂತಹ ಸಂದರ್ಭ ಎದುರಾಯಿತು. ನೀನು ನನ್ನನ್ನು ಆಶೀರ್ವದಿಸದೆ ಹೊರತು, ನೀನು ನನಗೆ ಸಹಾಯ ಮಾಡದೆ ಹೊರತು ನಾನು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ ಎಂಬುದಾಗಿ ದೇವರೊಟ್ಟಿಗೆ ಆತನು ಹೋರಾಡುವುದನ್ನು ನಾವು ನೋಡ್ತೀವಿ ಪ್ರೇರೆ. ಅದೇ ರೀತಿಯಾಗಿ ಪ್ರೇರೆ, ನಮ್ಮ ಜೀವಿತದಲ್ಲೂ ಕೂಡ ಯಾಕೋಬರ ದೇವರು ನಮಗೆ ಸಹಾಯಕನಾಗಿರಬೇಕಾದರೆ, ನಮಗೂ ಕೂಡ ಯಾಕೋಬನ ದೇವರು ಸಹಾಯಕನಾಗಿದ್ದರೆ, ನಾವು ಆತನನ್ನು ನಂಬಿಕೊಂಡಿರೋದಾದ್ರೆ ನಾವು ನಿಜವಾಗ್ಲೂ ಧನ್ಯರಂತೆ ಪ್ರಿಯರೇ. ಹಾಗಾದ್ರೆ ನೀವು ಕೂಡ ಆತ್ಮಿಕವಾದ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ, ಆತ್ಮಿಕವಾದ ಬಿಡುಗಡೆಯನ್ನು ಹೊಂದಿಕೊಳ್ಳುವುದಕ್ಕೆ, ನೀವು ಆತ್ಮಿಕವಾಗಿ ದೇವರಲ್ಲಿ ಬೆಳೆಯುವುದಕ್ಕೆ ನೀವು ದೇವರಿಂದ ಸಹಾಯವನ್ನು ಎದುರು ನೋಡ್ತಿದ್ದೀರಾ, ದೇವರ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ? ಹಾಗಾದ್ರೆ ನೀವು ನಿಜವಾಗ್ಲೂ ಧನ್ಯರಾಗಿದ್ದೀರಿ. ಇಲ್ಲ, ನಾನು ದೇವರ ಮೇಲೆ ಈಗ ವಿಶ್ವಾಸ ಇಡ್ತಾ ಇದ್ದೀನಿ, ನಾನು ಯಾಕೋಬ ದೇವರು ನನಗೆ ಸಹಾಯ ಮಾಡಬೇಕೆಂಬುದಾಗಿ ನಾನು ದೇವರ ಸಹಾಯವನ್ನು ಎದುರು ನೋಡ್ತಾ ಇದ್ದೀನಿ, ದೇವರು ನನಗೊಂದು ಸಹಾಯ ಮಾಡಲೇಬೇಕು, ದೇವರು ನನ್ನ ಈ ಪರಿಸ್ಥಿತಿಯನ್ನು ಬದಲಾಯಿಸಬೇಕು, ದೇವರು ಈ ಕಣ್ಣೀರಿನ ಮಾರ್ಗವನ್ನು ಬದಲಾಯಿಸಬೇಕು, ದೇವರು ನನ್ನನ್ನು ಈ ರೀತಿಯಾದ ಕಷ್ಟಕರವಾದ ಮಾರ್ಗದಿಂದ ಬಿಡಿಸಬೇಕು, ದೇವರು ನನಗೆ ಸಹಾಯ ಮಾಡಲೇಬೇಕು ಎಂಬುದಾಗಿ ನಾನು ಆತನನ್ನು ನಂಬುತ್ತಾ ಇದ್ದೇನೆ, ಆತನ ಬಳಿಗೆ ಬರ್ತಾ ಇದ್ದೀನಿ, ದೇವರಿಂದ ನನಗೆ ಸಹಾಯ ಬೇಕು ಎಂಬುದಾಗಿ ಎದುರು ನೋಡ್ತಿದ್ದೀರಾ ಪ್ರೇರೆ. ದೇವರ ಸಹಾಯವನ್ನು ನೀವು ಬೇಡುತ್ತಿದ್ದೀರಾ? ಹಾಗಾದ್ರೆ ಖಂಡಿತವಾಗಿ ಆತ ನಿಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದಾವೀದನು ಕೀರ್ತನೆ 121 ಹೀಗೆ ಹೇಳ್ತಾನೆ, ನನಗೆ ಸಹಾಯ ಮಾಡುವ ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೀನಿ ಅಂತ ಹೇಳ್ತಾನೆ. ನನಗೆ ಸಹಾಯವು ಎಲ್ಲಿಂದ ಬರ್ತದೆ? ಈ ಭೂಮಿ ಆಕಾಶನುಂಟು ಮಾಡಿದಂತ ಯೆಹೋವನಿಂದಲೇ ನನಗೆ ಸಹಾಯ ಬರ್ತದೆ ಎಂಬುದಾಗಿ ದಾವೀದನು ಹೇಳುವುದನ್ನು ನೋಡ್ತೀವಿ ಪ್ರೇರೆ. ಹಾಗಾದ್ರೆ ಯಾಕೋಬರ ದೇವರು ನಿಮಗೆ ಸಹಾಯ ಮಾಡುವುದಕ್ಕಾಗಿ ನೀವು ಆತನನ್ನು ನೋಡುವುದಾದ್ರೆ, ನೀವು ಆತನನ್ನು ಸ್ತುತಿಸುವುದಾದ್ರೆ, ಆತನ ಬಳಿಯಲ್ಲಿ ಬಂದು ಪ್ರಾರ್ಥಿಸುವುದಾದ್ರೆ ಖಂಡಿತ ನಿಮಗೆ ಸಹಾಯ ಮಾಡುವನಾಗಿದ್ದಾನೆ ಪ್ರೇರೆ. ಆತನಿಂದ ನಿಮ್ಗೆ ಏನು ಸಹಾಯ ಬೇಕಾಗಿದೆಯೋ ಖಂಡಿತ ನೀವು ದೇವರ ಮೇಲೆ, ಯೇಸುವಿನ ಮೇಲೆ ವಿಶ್ವಾಸ ಇಟ್ಟು ನೀವು ಪ್ರಾರ್ಥಿಸುವುದಾದ್ರೆ ಖಂಡಿತ ನೀವು ಸಹಾಯ ಮಾಡ್ತಾ ನಿಮಗೆ ಆತನಿಂದ ನೀವು ಧನ್ಯತೆಯನ್ನು ಹೊಂದಿಕೊಳ್ತೀವಿ. ಅದಕ್ಕೆ ಯಾಕೋಬರ ದೇವರು ಯಾರಿಗೆ ಸಹಾಯಕನಾಗಿದ್ದಾನೋ ಅವರು ಧನ್ಯರಂತೆ. ಪ್ರಿಯರೇ, ಯಾಕೋಬನನ್ನ ಕಷ್ಟಗಳಿಂದ ದೇವರು ತಪ್ಪಿಸಿದ್ರು, ಇಕ್ಕಟ್ಟುಗಳಿಂದ ತಪ್ಪಿಸಿದ್ರು, ಮರಣಕರವಾದಂತ ಅಪಾಯಗಳಿಂದ ಆತನನ್ನ ತಪ್ಪಿಸಿದ್ರು ಪ್ರಿಯರೇ. ಆದ್ರಿಂದ ನೀವು ಕೂಡ ದೇವರ ಮೇಲೆ ವಿಶ್ವಾಸ ಇಟ್ಟಿದ್ರೆ ನಿಮ್ಮನ್ನ ಬೇಟೆಗಾರನ ಬಲೆಯಿಂದ, ಮರಣಕಾರ ವ್ಯಾಧಿಗಳಿಂದ ನಿಮ್ಮನ್ನು ತಪ್ಪಿಸುವುದಕ್ಕೆ ಆತನ ಶಕ್ತನಾಗಿದ್ದಾನೆ. ನೀವು ದೇವರ ಸಹಾಯವನ್ನು ಬಯಸ್ತಿದ್ದೀರಾ ಅಥವಾ ಮನುಷ್ಯರ ಸಹಾಯವನ್ನು ಬಯಸ್ತಿದ್ದೀರಾ? ಅನೇಕ ಜನ ಮನುಷ್ಯರ ಸಹಾಯವನ್ನು ಬಯಸ್ತಾರೆ, ಅನೇಕ ಜನ ಮನುಷ್ಯರನ್ನು ಆಶ್ರಯಿಸಿಕೊಳ್ಳೋದಕ್ಕೆ ಹೋಗುವುದನ್ನು ನಾವು ನೋಡ್ತೀವಿ ಪ್ರೇರೆ. ಆದ್ರೆ ನೀವು ದೇವರನ್ನು ಆಶ್ರಯಿಸಿಕೊಳ್ಳಕ್ಕೆ ಬಂದಿದ್ರೆ ನೀವು ನಿಜವಾಗ್ಲೂ ಧನ್ಯರಾಗಿದ್ದೀರಿ. ಒಂದು ವೇಳೆ ಜನರು ಅನೇಕರು ಲೋಕವನ್ನು ಆಶ್ರಯಿಸಿಕೊಳ್ಳಕ್ಕೆ ಹೋಗ್ತಾರೆ, ಅನೇಕ ಜನ ಸ್ನೇಹಿತರನ್ನು ಆಶ್ರಯಿಸಿಕೊಳ್ಳಕ್ಕೆ ಹೋಗ್ತಾರೆ, ಅನೇಕ ಜನ ತಮಗಿರುವ ಹಣವನ್ನು ಆಶ್ರಯಿಸಿಕೊಳ್ಳಕ್ಕೆ ಹೋಗ್ತಾರೆ, ತಮಗೆ ಬರುವಂತ ವರಮಾನಗಳನ್ನ ಆಶ್ರಯಿಸಿಕೊಳ್ಳೋದಕ್ಕೆ ಹೋಗ್ತಾರೆ, ಅದರಿಂದ ಸಹಾಯ ಪಡ್ಕೊಳ್ಳಕ್ಕೆ ಹೋಗ್ತಾರೆ.
ಯಾರಾದ್ರೂ ನಮ್ಗೆ ಸಹಾಯ ಮಾಡುವ ಸಾಲ ಕೊಡುವವರು ಇದ್ದಾರಂತೇಳಿ ಸಾಲ ಕೊಡುವವರ ಬಳಿಗೂ ಹೋಗಿ ಸಹಾಯವನ್ನು ಬೇಡುವವರಾಗಿರ್ತಾರೆ. ಆದ್ರೆ ಯಾರೆಲ್ಲ ದೇವರ ಬಳಿಗೆ ಬಂದು ಸಹಾಯವನ್ನು ಬೇಡುತ್ತಾರೋ, ಯಾರೆಲ್ಲ ಯಾಕೋಬ ದೇವರ ಸಹಾಯ ಮಾಡು ಎಂಬುದಾಗಿ ಕೇಳ್ತಾರೋ ಅವರು ನಿಜವಾದ ಧನ್ಯರಂತೆ. ಪ್ರಿಯರೇ, ನೀವು ದೇವರ ಬಳಿಗೆ ಬರದೆ ಮನುಷ್ಯರ ಬಳಿಗೆ ಹೋಗ್ತಿದ್ದೀರಾ? ಹಾಗಾದ್ರೆ ಇವತ್ತಿಂದ ನೀವು ಒಪ್ಪಿಸಿಕೊಡಿ, ಮನ ತಿರುಗಿ ಪ್ರಿಯರೇ, ದೇವರ ಸಹಾಯವನ್ನು ಬಯಸಿ ದೇವರ ಬಳಿಗೆ ಬನ್ನಿ. ಆತ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಮನುಷ್ಯರ ಸಹಾಯ ಕೇಳುವುದಾದ್ರೆ ಒಂದು ವೇಳೆ ಅದು ವ್ಯರ್ಥವಾಗಿ ಹೋಗ್ತದೆ. ಒಂದು ಸಾರಿ ಮನುಷ್ಯ ನಿಮಗೆ ಮಾತು ಕೊಟ್ಟರೆ ಒಂದು ವೇಳೆ ನೆರವೇರಿಸದೇ ಇರಬಹುದು, ಆದ್ರೆ ದೇವರು ನಿಮಗೆ ಸಹಾಯ ಮಾಡುವುದಾದ್ರೆ ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಸಂಧಿಸಲ್ಪಡ್ತದೆ, ನಿಮ್ಮ ಎಲ್ಲ ಕೊರತೆಗಳು ನೀಗಿಸಲ್ಪಡ್ತದೆ. ಹಾಗಾದ್ರೆ ಬನ್ನಿ, ಯಾಕೋಬ ದೇವರ ಸಹಾಯವನ್ನ ನಾವು ಬೇಡೋಣ. ಮನುಷ್ಯರ ಸಹಾಯವು ವ್ಯರ್ಥ, ದೇವರ ಮೇಲೆ ಭರವಸೆ ಇಡುವುದು ಉದ್ಧಾರವಾಗಿದೆಯಂತೆ. ಹಾಗಾದ್ರೆ ದೇವರ ಮೇಲೆ ಭರವಸೆ ಇಟ್ಟು ಆತನ ಸಹಾಯವನ್ನು ಎದುರು ನೋಡೋಣ. ಪ್ರೀತಿ ಕನಿಕರ ಉಳ್ಳ ತಂದೆಯೇ, ನಾವು ನಿಮ್ಮ ಸಹಾಯವನ್ನು ಎದುರು ನೋಡ್ತಿದ್ದೀವಿ. ನೀವೇ ನಮಗೆ ಸಹಾಯಕನಾಗಿದೆಯಲ್ಲ ಕರ್ತನೆ. ಹೌದು ಸ್ವಾಮಿ, ನಾವು ಕಣ್ಣೆತ್ತಿ ನಿಮ್ಮನ್ನು ನೋಡ್ತೇವೆ. ನೀವು ನಮಗೆ ಸಹಾಯ ಮಾಡುವ ದೇವರು, ನೀವು ನಮಗೆ ಸಹಾಯನ ಒದಗಿಸಿಕೊಡುವನಾಗಿದೆ ಸ್ವಾಮಿ. ಮನುಷ್ಯರನ್ನು ನೋಡಿ ಸಾಕಾಯ್ತು, ಈ ಲೋಕವನ್ನು ನೋಡಿ ಸಾಕಾಯ್ತು ದೇವರೇ. ನಾನು ನಿನ್ನನ್ನು ನೋಡ್ತೀನಿ, ಇವತ್ತಿಂದ ನಾನು ನಿನ್ನ ಕಡೆಗೆ ತಿರುಗ್ತೀನಿ, ನಿನ್ನ ಮೇಲೆ ವಿಶ್ವಾಸ ಇಟ್ಟು ಕೇಳ್ತೀನಿ, ನನಗೆ ಸಹಾಯ ಮಾಡು ಎಂಬುದಾಗಿ ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ಅವರಿಗೆ ಸಹಾಯ ಮಾಡಿ ಕರ್ತನೆ. ಅವರ ಕೊರತೆಗಳನ್ನು ನೀಗಿಸಿ, ಅವರ ಬಲಹೀನತೆಗಳನ್ನು ನೀಗಿಸಿ, ಅವರ ಕಣ್ಣೀರುಗಳನ್ನ ಒರೆಸಿ ಅವರಿಗೆ ನೀವು ಸಹಾಯ ಮಾಡಿ ನಿನ್ನ ಮಹಿಮೆಯನ್ನು ಅವರಿಗೆ ಪ್ರಕಟಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.